ಇನ್ವೆಸ್ಟ್ಮೆಂಟ್ ರಿಟರ್ನ್ ತುಂಬ ಚೆನ್ನಾಗೇ ಇರುತ್ತೆ, ಬಟ್ ಪೋಸ್ಟ್ ಟ್ಯಾಕ್ಸ್ ಏನು ರಿಟರ್ನ್ಸ್ ಬರುತ್ತೆ ಗೊತ್ತಾ, ಅದು ತುಂಬ ಇಂಪಾರ್ಟೆಂಟ್. ಸೊ ಮೋಸ್ಟ್ ಆಫ್ ದ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಜಸ್ಟ್ ಇನ್ವೆಸ್ಟ್ಮೆಂಟ್ ರಿಟರ್ನ್ ಮಾತ್ರ ನೋಡ್ತಾರೆ, ಬಟ್ ಟ್ಯಾಕ್ಸ್ ಆದಮೇಲೆ ಅವ್ರಿಗೆ ಏನು ರಿಟರ್ನ್ ಸಿಗುತ್ತಲ್ಲ ಅದು ಎಕ್ಸಾಕ್ಟ್ ರಿಟರ್ನ್ಸ್. ಸೊ ಅದ್ರ ಬಗ್ಗೆ ಯಾರೂ ತಿಳ್ಕೊಳ್ಳಲ್ಲ. ನಾನು ಆ ಟ್ಯಾಕ್ಸ್ ಲ್ಯಾಬ್ ಏನಿದೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಫಸ್ಟ್ ಈಕ್ವಿಟಿ ಮತ್ತು ಸ್ಟಾಕ್ ಮ್ಯೂಚುವಲ್ ಫಂಡ್ಸ್. ಸೊ ಇದರಲ್ಲಿ ಎರಡು ಥರ ಇರುತ್ತೆ, ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್, ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಬಂದು ಮೋರ್ ದೆನ್ 1 year ನೀವು ಹೋಲ್ಡ್ ಮಾಡಿದ್ರೆ ಸೊ ನಿಮಗೆ ಆ ಟ್ಯಾಕ್ಸ್ ಲ್ಯಾಬಲ್ಲಿ ಬೀಳ್ತೀರಾ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಲೆಸ್ ದೆನ್ 1 year. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಬಂದು ನಿಮಗೆ 20% ಫ್ಲಾಟ್ ಇರುತ್ತೆ. ಸೊ 1 ವರ್ಷದೊಳಗಡೆ ನೀವೇನೋ ನಿಮ್ಮ ಹೋಲ್ಡಿಂಗ್ಸ್ನ ಸೇಲ್ ಮಾಡಿದ್ರೆ ಅದರಿಂದ ಬರುವಂಥ ಕ್ಯಾಪಿಟಲ್ ಗೇನ್ಸ್, ಅದರಿಂದ ಬರುವಂಥ ಪ್ರಾಫಿಟ್ಸ್ ಏನಿದೆಲ್ಲ ಅದ್ರ ಮೇಲೆ 20% ಟ್ಯಾಕ್ಸ್ ಬೀಳುತ್ತೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಮೋರ್ ದೆನ್ 1 year 365 days ಪ್ಲಸ್ ನೀವು ಸೇಲ್ ಮಾಡಿದಾಗ ಅಪ್ ಟು 1.25 lakh rupeesವರೆಗೂ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇರುತ್ತೆ. ಅದರ ಅರ್ಥ ನೀವು 1,25,000 ಪ್ರಾಫಿಟ್ಸ್ ಮಾಡಿದ್ರೆ, ಕ್ಯಾಪಿಟಲ್ ಗೇನ್ಸ್ ಮಾಡಿದ್ರೆ ನಿಮ್ಮ ಇನ್ವೆಸ್ಟ್ಮೆಂಟಿಂದ, ಸೊ ಅದು ಕಂಪ್ಲೀಟ್ ಎಕ್ಸೆಂಪ್ಷನ್ ಇರುತ್ತೆ. ಸೊ 1.25 lakhs ಮೇಲೆ ನೀವು ಏನು ಪ್ರಾಫಿಟ್ಸ್ ಮಾಡ್ತೀರಾ ಅದ್ರ ಮೇಲೆ 12.5% ಫ್ಲಾಟ್ ರೇಟ್ ನಿಮಗೆ ಚಾರ್ಜ್ ಮಾಡ್ತಾರೆ. ಸೆಕೆಂಡ್ ಬಂದು ಡೆಟ್ ಮ್ಯೂಚುವಲ್ ಫಂಡ್ ಆ್ಯಂಡ್ FDs. ಸೊ ಇದು ಹೇಗೆ ಅಂದರೆ ನಿಮ್ಮ ಒಂದು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಏನಿರುತ್ತಲ್ಲ ಸೊ ಅದ್ರ ಮೇಲೆ ಚಾರ್ಜ್ ಮಾಡ್ತಾರೆ. ಸೊ ಲೆಟ್ಸ್ ಸೇ ನೀವು 10% ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಬಂದರೆ 10% ಚಾರ್ಜ್ ಮಾಡ್ತಾರೆ. 15%, 20%, 30% ಯಾವ ಸ್ಲ್ಯಾಬಲ್ಲಿ ನೀವು ಬೀಳ್ತೀರಾ ಆ ಸ್ಲ್ಯಾಬ್ ಮೇಲೆ ಚಾರ್ಜ್ ಮಾಡ್ತಾರೆ. ಥರ್ಡ್, ಡಿವಿಡೆಂಡ್ಸ್. ಸೊ ಸ್ಟಾಕ್ಸಿಂದ ನಿಮ್ಗೆ ಏನು ಡಿವಿಡೆಂಡ್ಸ್ ಅಂತ ಕೊಡ್ತಾರಲ್ಲ ಅನೌನ್ಸ್ ಮಾಡ್ತಾರೆ. ಸೊ ಆ ಡಿವಿಡೆಂಡ್ಸ್ ಕೂಡ ನಿಮ್ಮ ಒಂದು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫೋರ್ತ್, ಫಿಸಿಕಲ್ ಗೋಲ್ಡ್. ನಿಮ್ಮ ಹತ್ರ ಏನಾದರೂ ಗೋಲ್ಡ್ ಇನ್ವೆಸ್ಟ್ಮೆಂಟ್ಸ್ ಮಾಡಿದರೆ ಆ ಗೋಲ್ಡ್ ಮೇಲೆ ಅಪ್ ಟು 24 months ನಿಮ್ದು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಏನಿರುತ್ತೆ ಆ ಸ್ಲ್ಯಾಬ್ ಚಾರ್ಜ್ ಮಾಡ್ತಾರೆ. ಮೋರ್ ದೆನ್ 24 months ನಿಮಗೆ 12.5% ಫ್ಲ್ಯಾಟ್ ಆಗಿ ಟ್ಯಾಕ್ಸ್ ಚಾರ್ಜ್ ಮಾಡ್ತಾರೆ. ಗೋಲ್ಡ್ ETF ಕೂಡ ಲೆಸ್ ದೆನ್ 12 months ನಿಮಗೆ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಮೇಲೆ ಚಾರ್ಜ್ ಮಾಡ್ತಾರೆ. ಸೊ ಮೋರ್ ದೆನ್ 12 months LTCG ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಬರುತ್ತೆ, ಅದು 12.5% ಫ್ಲ್ಯಾಟ್ ಟ್ಯಾಕ್ಸ್ ರೇಟ್ ಇರುತ್ತೆ. ಸಾವರಿನ್ ಗೋಲ್ಡ್ ಬಾಂಡ್ ಬಂದು ಕಂಪ್ಲೀಟಾಗಿ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇರುತ್ತೆ, ಬಿಕಾಸ್ ಅದಕ್ಕೆ ಒಂದು ಲಾಕ್ ಇನ್ ಪೀರಿಯಡ್ ಬರುತ್ತೆ. SGP ಬಾಂಡ್ಸ್ ಬಂದು ನಿಮಗೆ 8 years ಲಾಕ್ ಇನ್ ಪೀರಿಯಡ್ ಇರುತ್ತೆ. ಸೊ ನೀವು ಮೆಚ್ಯೂರಿಟಿ 8 yearsವರೆಗೂ ಹೋಲ್ಡ್ ಮಾಡಿದ್ರೆ ಕ್ಯಾಪಿಟಲ್ ಗೇನ್ಸ್ ಅದರಿಂದ ಏನು ಬರುತ್ತಲ್ಲ ಅದು ಕಂಪ್ಲೀಟಾಗಿ ನಿಮಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ. ಆ್ಯಂಡ್ SGB ಇನ್ವೆಸ್ಟ್ ಮಾಡಿರೋರಿಗೆ ಪ್ರತಿ ವರ್ಷ 2.5% ಇಂಟ್ರೆಸ್ಟ್ ಕೂಡ ಕೊಡ್ತಾರೆ, ಇಂಟ್ರೆಸ್ಟ್ ಆಗಿ. ಸೊ ಆ ಇಂಟ್ರೆಸ್ಟ್ ಬಂದು ಕ್ಯಾಪಿಟಲ್ ಗೇನ್ ಕ್ಯಾಟಗರಿಯಲ್ಲಿ ಬರುತ್ತೆ, ಅದ್ರ ಮೇಲೆ 12.5% ಚಾರ್ಜ್ ಮಾಡ್ತಾರೆ. ಬಟ್ ಕ್ಯಾಪಿಟಲ್ ಗೇನ್ ಕಂಪ್ಲೀಟ್ ಪ್ರಾಫಿಟ್ಸ್ ಮೇಲೆ ನಿಮಗೆ ಎಕ್ಸೆಂಪ್ಷನ್ಸ್ ಇರುತ್ತೆ. ಓಕೆ, ಫಿಫ್ತ್, EPF ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ ಮತ್ತು PPF ಪ್ರಾವಿಡೆಂಟ್ ಪೆನ್ಷನ್ ಫಂಡ್. ಸೊ ಇದ್ರ ಮೇಲೆ ಕಂಪ್ಲೀಟಾಗಿ ಟ್ಯಾಕ್ಸ್ ಎಕ್ಸೆಂಪ್ಷನ್ಸ್ ಇರುತ್ತೆ, ನಿಮ್ಗೆ ಯಾವುದೇ ರೀತಿ ಟ್ಯಾಕ್ಸ್ ಚಾರ್ಜ್ ಮಾಡೋದಿಲ್ಲ. ತುಂಬ ಸ್ಮಾರ್ಟಾಗಿ ಇನ್ವೆಸ್ಟ್ ಮಾಡಿ ಮತ್ತು ಟ್ಯಾಕ್ಸ್ ಬಗ್ಗೆ ಗಮನ ಇಟ್ಕೊಳ್ಳಿ.